ವಿಧಾನಸಭೆ ಕಾರ್ಯಕಲಾಪ ಆರಂಭ ಆಗ್ತಾ ಇದೆ. ಇನ್ನೇನು ಸ್ಪೀಕರ್ ಆಗಮಿಸಿ ಕಾರ್ಯಕಲಾಪಕ್ಕೆ ಆರಂಭವನ್ನ ಸೂಚಿಸಲಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಣ ಅಕ್ರಮ ಆಗಿರುವ ವಿಚಾರಕ್ಕೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರನ ಬಂಧನ ಆಗಿದೆ. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ಹಣ ಲೂಟಿ ಹೊಡೆದಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ಕೂಡ ಪ್ರತಿಭಟನೆಯ ಬಿಸಿಯನ್ನು ತಟ್ಟಿಸ್ತಾ ಇದೆ. ವಿಧಾನಸಭೆ ಕಾರ್ಯಕಲಾಪ ಆರಂಭಕ್ಕೂ ಮುನ್ನವೇ ಈ ಒಂದು ಪ್ರತಿಭಟನೆಯ ಬಿಸಿಯನ್ನು ತಟ್ಟಿಸಿದ್ದು, ಕಾರ್ಯಕಲಾಪದಲ್ಲೂ ಕೂಡ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹೊತ್ತಿ ಹುರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿಎಂ ಭೇಟಿಗೆ ಆಗಮಿಸಿದ್ದಾರೆ ಶಾಸಕ ಬಸನಗೌಡ ದದ್ದಲ್. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಈಗಾಗಲೇ ನಾಗೇಂದ್ರನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದು, ಈಗ ಸಿಎಂರನ್ನ ಭೇಟಿಯಾಗಲು ಬಂದಿದ್ದಾರೆ ಶಾಸಕ ಬಸನಗೌಡ ದದ್ದಲ್. ನಿನ್ನೆ ಮೊನ್ನೆಯಿಂದಲೂ ಕೂಡ ತಲೆಮರೆಸಿಕೊಂಡಿದ್ದಂಥ ಬಸನಗೌಡ ದದ್ದಲ್ ಈಗ ಏಕಾಏಕಿಯಾಗಿ ದಿಢೀರ್ ಅಂತ ಸಿಎಂ ಮುಂದೆ ಪ್ರತ್ಯಕ್ಷ. ಸಿಎಂ ಮುಂದೆ ದದ್ದಲ್ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ಕಾರ್ಯಕಲಾಪಕ್ಕೂ ಕೂಡ ದದ್ದಲ್ ಹಾಜರಾಗಲಿದ್ದಾರೆ. ಇನ್ನು ಕಳೆದ 2-3 ದಿನಗಳಿಂದಲೂ ಕೂಡ ಬಸನಗೌಡ ದದ್ದಲ್ ಕಾಣೆಯಾಗಿದ್ದು, ಹುಡುಕಿ ಕೊಡಿ ಅಂತ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ರು, ಪೋಸ್ಟರ್ ಅಭಿಯಾನ ಮಾಡಿದ್ರು. ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಒಂದು ಕಡೆ ಮಾಜಿ ಸಚಿವನ ಬಂಧನ ಆಗಿದ್ದರೆ, ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ನಡುಕ ಶುರುವಾಗಿತ್ತು. ಈ ಪೋಸ್ಟರ್ ಮೂಲಕ ಅಭಿಯಾನವನ್ನು ಮಾಡಿದ್ರು ಬಿಜೆಪಿ ನಾಯಕರು. ವಾಲ್ಮೀಕಿ ನಿಗಮ ಹಣವನ್ನ ಲಪಟಾಯಿಸಿ ಕಾಣೆಯಾಗಿದ್ದಾರೆ ಬಸನಗೌಡ ದದ್ದಲ್. ಇವರು ಕಂಡ ತಕ್ಷಣ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿ ಅಂತ ಪೋಸ್ಟರ್ ಅನ್ನ ಬಿಡುಗಡೆ ಮಾಡುವ ಮೂಲಕ ಬಿಜೆಪಿ ನಾಯಕರು ಇದೀಗ ಬಸನಗೌಡ ದದ್ದಲ್ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಹೊತ್ತಿಸಿದ್ರು. ನೋಡಿ, ಈಗ ಸದ್ಯ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಬಸನಗೌಡ ದದ್ದಲ್ ಅವರು ವಿಧಾನಸೌಧ ಪ್ರವೇಶ ಮಾಡ್ತಾ ಇದ್ದಾರೆ, ಸಿಎಂರನ್ನ ಭೇಟಿಯಾಗಲು ತೆರಳುತ್ತಾ ಇದ್ದಾರೆ. ಇವತ್ತು ಅಧಿವೇಶನ ಆರಂಭ ಆಗ್ತಾ ಇದೆಯಲ್ಲ, ಅಧಿವೇಶನಕ್ಕೆ ಹಾಜರಾಗಲು ಹೋಗ್ತಾ ಇದ್ದಾರೆ. ಮಾಧ್ಯಮಗಳು ಅವ್ರನ್ನ ಮಾತನಾಡುವಂತೆ ಕೇಳಿದ್ರು, ಆದ್ರೆ ಮಾಧ್ಯಮಗಳಿಗೆ ದೂರದಿಂದಲೇ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ರು. ದದ್ದಲ್ ಅವರು 2-3 ದಿನದಿಂದ ಕಾಣೆಯಾಗಿದ್ದಾರೆ, ಅಜ್ಞಾತ ಆಗಿದ್ದಾರೆ ಅನ್ನುವಂಥ ಸುದ್ದಿಗಳಿತ್ತು. ಈಗ ದಿಢೀರ್ ಅಂತ ವಿಧಾನಸೌಧದಲ್ಲೇ ಪ್ರತ್ಯಕ್ಷ ಆಗಿದ್ದಾರೆ. ಅವ್ರು ತಲೆಮರೆಸ್ಕೊಂಡಿದ್ರೆ ಅಥವಾ ಅವ್ರನ್ನ ಪೊಲೀಸರು ಹುಡುಕಾಡ್ತಿದ್ರೆ ಖಂಡಿತ ಅವ್ರು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ಲನೋ ಒಂದು ಕಡೆ ಬಂಧಿಸ್ಬೋದಾಗಿತ್ತು, ಅಷ್ಟು ಬೇಗ ಸಿಗ್ತಿದ್ರು. ಅವ್ರು ಬಂದಿದ್ದಾರೆ ಅಂತಂದ್ರೆ ಅವರೆಲ್ಲೂ ಅಜ್ಞಾತ ಆಗಿಲ್ಲ ಅಂತ ಕಾಣುತ್ತೆ. ಸದ್ಯ ಅವ್ರಿಗೆ ಇವತ್ತು SIT ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದೆ. ಈ ನಡುವೆ ಈಗ ವಿಧಾನಸಭೆ ಕಾರ್ಯಕಲಾಪ ಇದೆ, ಕಾರ್ಯಕಲಾಪಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಜೊತೆಗೆ ಸಿಎಂರನ್ನ ಕೂಡ ದದ್ದಲ್ ಭೇಟಿಯನ್ನಾಗಿ ಮಾತುಕತೆ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಸನಗೌಡ ದದ್ದಲ್ ಈಗ ವಿಧಾನಸೌಧ ಪ್ರವೇಶ ಮಾಡಿದ್ದಾರೆ. ವಿಧಾನಸೌಧದ ಕಾರ್ಯಕಲಾಪಕ್ಕೆ, ಸಭಾಂಗಣಕ್ಕೆ ದದ್ದಲ್ ತೆರಳಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು. ಮಧ್ಯದ ವಿಂಡೋದಲ್ಲಿ ನೀವು ನೋಡ್ತಕ್ಕಂಥ ದೃಶ್ಯ ಏನಿದೆ, ಅದು ಬಸನಗೌಡ ದದ್ದಲ್ ವಿಧಾನಸಭೆ ಪ್ರವೇಶಿಸ್ತಾ ಇರುವಂಥದ್ದು. ವಿಧಾನಸಭೆಯ ಕಾರ್ಯಕಲಾಪಕ್ಕೆ ಬಸನಗೌಡ ದದ್ದಲ್ ಪ್ರವೇಶ ಮಾಡ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎಸ್, ಇದು ಬಸನಗೌಡ ದದ್ದಲ್ ಅವರೀಗ ವಿಧಾನಸಭೆಯ ಕಾರ್ಯಕಲಾಪಕ್ಕೆ ಪ್ರವೇಶ ಮಾಡಿದ್ದಾರೆ. ಆದರೆ ಇತ್ತ ಬಿಜೆಪಿ ನಾಯಕರು ವಾಲ್ಮೀಕಿ ನಿಗಮದ ಹಣವನ್ನು ಲಪಟಾಯಿಸಿ ಕಾಣೆಯಾಗಿದ್ದಾರೆ. ಬಸನಗೌಡ ದದ್ದಲ್, ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಎಲ್ಲಾದರೂ ಕಂಡು ಬಂದರೆ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ಅಂತ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಅಭಿಯಾನದ ಮೂಲಕ ಒಂದು ರೀತಿ ಬಿಜೆಪಿ ನಾಯಕನನ್ನ ಲೇವಡಿ ಮಾಡಿದ್ರು.
ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕ ಬಸನಗೌಡ ದದ್ದಲ್ನನ್ನ ಲೇವಡಿ ಮಾಡಿದ್ರು. ಈಗ ವಿಧಾನಸಭೆಯ ಕಾರ್ಯಕಲಾಪಕ್ಕೆ ಬಸನಗೌಡ ದದ್ದಲ್ ಆಗಮಿಸಿದ್ದಾರೆ.